ದಿನಾಂಕ 25 ಮೇ 2026ರಂದು ವಾರಣಾಸಿಯಲ್ಲಿ ಮುಂಡರ್ಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ವತಿಯಿಂದ ಅಸಹಕಾರ ಚಳವಳಿ ಮತ್ತು ಜನಕಲ್ಯಾಣ ಯಾತ್ರೆ ಬಸವರಾಜ ನವಲಗುಂದ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗನಿಂದ ಹರಪನಹಳ್ಳಿ ರೈಲ್ವೆ ಕಾಮಗಾರಿಗಾಗಿ ನಾವು 2014ರಿಂದಲೇ ಹೋರಾಟ ಮಾಡುತ್ತಾ ಬಂದಿದ್ದು, ಗದಗದಿಂದ ಮುಂಡರ್ಗಿ ಹೂವಿನ ಹಡಗಲಿ ಮಾರ್ಗ ಮೂಲಕ ಹರಪನಹಳ್ಳಿಗೆ ತಲುಪುವ 94 ಕಿಲೋಮೀಟರ್ ಮಾರ್ಗ ಆದಷ್ಟು ಬೇಗ ಮಾಡುವ ಸಲುವಾಗಿ ನಾವು ಹಾಗೂ ಹಲವಾರು ಸಂಘಟನೆಗಳು ಸೇರಿ ದಿನಾಂಕ 25 ಮೇ 2026ರಂದು ವಾರಣಾಸಿಯಲ್ಲಿ ಬೃಹತ್ ಚಳವಳಿ ಮಾಡುವ ಮೂಲಕ ಪ್ರಧಾನಮಂತ್ರಿಗಳಿಗೆ ತಲುಪಿಸುವ ಯಾತ್ರೆ ಕೈಗೊಳ್ಳಲಿದ್ದೇವೆ. ಹಾಗಾಗಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸೇರಬೇಕು ಎಂದು ಕೇಳಿಕೊಂಡರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಗದಗ. ಮುಂಡರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆ, ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ರಚನೆಯ ಜಂಟಿ ಕ್ರಿಯಾ ಸಮಿತಿ, ಅಡವಿ ಕಿವಿದೇಶಗಳ ಅಭಿವೃದ್ಧಿ ಸಂಘ ರಿಜ್ ಮುಂಡರಗಿ ಇವರ ಆಶ್ರಯದಲ್ಲಿ ಇಂದು ದಿನಾಂಕ 13 ಮೇ 5, 2026ರಂದು ಗದಗ ಪತ್ರಿಕಾ ಭವನದಲ್ಲಿ ಕರೆದಿರ್ತಕ್ಕಂಥ ಸುದ್ದಿಗೋಷ್ಠಿಯ ಮಾಧ್ಯಮದ ಮಿತ್ರರಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಇಂದು ಮುಂಡರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆ, ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ರಚನೆಯ ಜಂಟಿ ಕ್ರಿಯಾ ಸಮಿತಿ, ಅನೇಕ ದೇಶಗಳ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕ್ಷೇತ್ರವಾದ ವಾರಣಾಸಿ ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವ ಬಗ್ಗೆ ನಾವು ವಿವಿಧ ಬೇಡಿಕೆಗಳು, ಗದಗ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ವಿವಿಧ ಬೇಡಿಕೆಗಳಿಗೆ ಹೋರಾಟ ನಡೆಸುತ್ತಾ ಇಂದ ಏನೈತಪ್ಪ ಅಂದ್ರೆ 12ನೇ ವರ್ಷ ನಾವು ಮುಂದುವರಿತಾ ಇದ್ದೇವೆ. ಇದು ನಿಜವಾಗಿ ಅನಂತಿಷ್ಟ ಗಣ್ಯಿಸುತ್ತೆ. ಅಸಹಕಾರ ಚಳವಳಿ ಇದು ಜನಕಲ್ಯಾಣ ಯಾತ್ರೆ, ಲೋಕ ಕಲ್ಯಾಣಕ್ಕಾಗಿ ನಾವು ಏನೈತಂದ್ರೆ ಜನಕಲ್ಯಾಣ ಯಾತ್ರೆಯನ್ನ 5/2026ರಂದು ಗದಗ ಬೆಟಗೇರಿ ರೈಲ್ವೆ ನಿಲ್ದಾಣದಿಂದ ಈ ಜನಕಲ್ಯಾಣ ಯಾತ್ರೆ ಲೋಕ ಕಲ್ಯಾಣಕ್ಕಾಗಿ ನಾವು ಏನಪ್ಪಾ ಅಂತಂದ್ರ ಈ ದೇಶದ ಸನ್ಮಾನ್ಯ ನರೇಂದ್ರ ಮೋದಿ ಕ್ಷೇತ್ರವಾದ ವಾರಣಾಸಿಗೆ ಈ ಜನಕಲ್ಯಾಣ ಯಾತ್ರೆ ಪ್ರವಾಸ ಕೈಗೊಳ್ತಾ ಇದೆ. ಇದು ದಿನಾಂಕ 22/5/2026ರಂದು ಇಲ್ಲಿಂದ ಹೊರಟು ದಿನಾಂಕ 25/5/2026ರಂದು ಪ್ರಧಾನಮಂತ್ರಿ ಕ್ಷೇತ್ರವಾದ ವಾರಣಾಸಿ ಜಿಲ್ಲಾ ಡಿಸಿ ಕಚೇರಿ ಎದುರಿಗೆ ಪ್ರತಿಭಟನೆಯನ್ನ ಮಾಡಲಿದೆ. ಪ್ರತಿಭಟನೆಯ ವಿವಿಧ ಬೇಡಿಕೆಗಳು ಯಾವ್ಯಾವಪ್ಪ ಅಂತಂದ್ರೆ, ಇವತ್ತ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂತ ನಮ್ಮ ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ಮುಂಡರಗಿ ಹೂವಿನಹಡಗಲಿ ಮಾರ್ಗವಾಗಿ ಹೋಗ್ತಕ್ಕಂತ ಈ ಮಾರ್ಗ ಏನಪ್ಪಾ ಅಂತಂದ್ರೆ 2014ರಲ್ಲಿ ರೈಲ್ವೆ ಮುಂಗಡ ಪತ್ರದಲ್ಲಿ ಪರೀಕ್ಷಿತ ಪಟ್ಟಿಯಲ್ಲಿ ಮಂಜೂರಾಗಿತ್ತು. 2014ರಲ್ಲಿ ಇದು ಪರೀಕ್ಷಿತ ಪಟ್ಟಿಯಲ್ಲಿ ಅಪ್ಡೇಟಿಂಗ್ ಆಗ್ತೈತೆ. 2015ರಲ್ಲಿ ಸರ್ವೆ ಮಾಡ್ತಾರೆ. ದೆಹಲಿ ರೈಲ್ವೆ ಬೋರ್ಡ್ 94 ಕಿಲೋಮೀಟರ್ ಸರ್ವೆ ಮಾಡ್ತಾರೆ. ಗದಗಲಿಂದ ಮುಂಡರಗಿಲಿಂದ ಹೂವಿನಹಡಗಲಿಂದ ಹರಪನಹಳ್ಳಿಗೆ 94 ಕಿಲೋಮೀಟರ್ನ ಸರ್ವೆ ಮಾಡ್ತಾರೆ. ಸರ್ವೆ ವರದಿ ಪ್ರಕಾರ ದೆಹಲಿ ರೈಲ್ವೆ ಬೋರ್ಡ್ನವರು ಒಂದು ವರದಿ ಕೊಡ್ತಾರೆ ನಮಗೆ. ಇಲ್ಲ, ಇದು 813.14 ಕೋಟಿ ಈ 94 ಕಿಲೋಮೀಟರ್ ರೈಲ್ವೆ ಮಾರ್ಗ ಮಾಡಲಿಕ್ಕೆ ಹಣ ಬೇಕಾಗ್ತೈತಿ. ಹಾಗಾಗಿ ಏನೈತಂತಂದ್ರ ಕೇವಲ 94 ಕಿಲೋಮೀಟರ್ಗೆ 813.14 ಕೋಟಿ ರೂಪಾಯಿ ನಾವು ಹಾಕಿದ್ರೆ
ದೆಹಲಿ ರೈಲ್ವೆ ಬೋರ್ಡ್ ಅವರಿಗೆ ಲಾಭ ಆಗೋದು ಎಷ್ಟು ಅಂದ್ರೆ 78% ಲುಕ್ಷೇಟ್ ಆಗ್ತೈತಿ, 22% ಲಾಭ ಆಗ್ತೈತಿ. ಹಾಗಾಗಿ ಏನಂತಂದ್ರ ಈ ಮಾರ್ಗ ಅಪ್ಡೇಟಿಂಗ್ ನಲ್ಲಿ ಕಾಯ್ದಿರಿಸ್ತಾರೆ, ಅಂದ್ರೆ ಕ್ಯಾನ್ಸಲ್ ಮಾಡೋದು. ಇದನ್ನ ಕ್ಯಾನ್ಸಲ್ ಮಾಡದೆ ಇದನ್ನ ಕಾಯ್ದಿರಿಸ್ತಾರೆ. ನಾವೇನ್ ಮಾಡ್ತೀವಿ ಅದು ಕಾಯ್ದಿರಿಸಿಂಡೆ. ಮತ್ತೆ ನಾವೇನಂತ ಅಂದ್ರೆ ಅಂದಿನ ಮಾಜಿ ಸಂಸದರಾದ ಶಿವಕುಮಾರ್ ಉದಾಸಿ ಅವರ ಗದಗ ಕಾರ್ಯಾಲಯದ ಮುಂದೆ ನಾವೇನಂತಂದ್ರೆ ಪ್ರತಿಭಟನೆಯನ್ನು ಹಮ್ಮಿಕೊಂತೀವಿ. ಅಂದು ಮಾಜಿ ಸಂಸದರು ಶಿವಕುಮಾರ್ ಉದಾಸಿ ಅವರು ಮತ್ತೊಂದು ಪತ್ರವನ್ನ ರಿವೋಕ್ ಮಾಡ್ತಾರೆ. ಎದಕ್ಕೆ? ದೆಹಲಿ ರೈಲ್ವೆ ಬೋರ್ಡ್ನವರಿಗೆ ರಿವೋಕ್ ಮಾಡ್ತಾರೆ. ನೋಡಿ, ಇದು ರೈಲ್ವೆ ಸೇವಾ ಸಂಸ್ಥೆ ಆಗಿರುವುದರಿಂದ ಇಲ್ಲಿ ಲಾಭ ಹಾನಿ ಬರುವುದಿಲ್ಲ. ಇದು ಏನಿದಪ್ಪ ಅಂತಂದ್ರೆ ಇದು ಎಷ್ಟೊತ್ತಿದ್ರು ಸೇವಾ ಮಾಡ್ತಕ್ಕಂಥ ಸಂಸ್ಥೆ. ಇದಕ್ಕೆ ಇಲ್ಲಿ ಲಾಭ ಹಾನಿ ಕಟ್ಟಿ ಇಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಅವ್ರು ಮತ್ತೊಂದು ಪತ್ರ ಬರೀತಾರೆ. ಏನಂತ ಪತ್ರ ಬರೀತಾರೆ ಅಂತಂದ್ರೆ, ಗದಗ, ಮುಂಡರಗಿ, ಹೂವಿನಹಳ್ಳಿ, ಹರಪನಹಳ್ಳಿ, ಹರಿಯಾಣ ಅರಸೀಕೆರೆ ಮಾರ್ಗವಾಗಿ ಬೆಂಗಳೂರಿಗೆ ಹೋಗ್ತಕ್ಕಂಥ ಇದು ಬಾಂಬೆ ಬೆಂಗಳೂರು ಕೊಂಡಿಯಾಗಿರುವುದರಿಂದ ಇದನ್ನ 94 ಕಿಲೋಮೀಟರ್ಗೆ ಯಾಕೆ ನೀವು ಇದನ್ನ ಎಂಡ್ ಮಾಡ್ತೀರಿ? ಇದು ದೊಡ್ಡ ಲೈನ, ಇದು ಬೃಹತ್ ಯೋಜನೆ, ಇದು ರೈಲ್ವೆ ಯೋಜನೆ. ಇದನ್ನ ನೀವೇನೈತೆ ಅಂತಂದ್ರ ಇನ್ನೊಮ್ಮೆ ಇದನ್ನ ರಿವೋಕ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಾಜಿ ಸಂಸದರು ಏನೈತೆ ಅಂತಂದ್ರೆ ಇದನ್ನ ರಿವೋಕ್ ಮಾಡ್ಲಿಕ್ಕೆ ಪತ್ರ ಬರೀತಾರೆ. ಆಮೇಲೆ ಬೊಮ್ಮಾಯಿ ಅವರು ಹಾವೇರಿ ಗದಗ ಲೋಕಸಭಾದ ಸಂಸದರಾಗಿ ನೇಮಕ ಆಗ್ತಾರೆ, ಆರಿಸಿ ಬರ್ತಾರೆ. ಅವ್ರಿಗೂ ಕೂಡ ಏನೈತೆ ಅಂದ್ರೆ ಫಸ್ಟ್ ಸನ್ಮಾನಕ್ಕೆ ಬಂದಾಗ ಗದಗ ತೋಟದ ಸಿದ್ದಲಿಂಗೇಶ್ವರ ಕಲ್ಯಾಣ ಮಂಟಪಕ್ಕೆ ಸನ್ಮಾನಕ್ಕೆ ಬಂದಾಗ ಕೂಡ ನಾವೇನೈತೆ ಅಂದ್ರೆ ಅವ್ರಿಗೆ ಗೇರಾವ್ ಹಾಕಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸ್ತಾರೆ.